ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೊಟ್ಟಾರ ಚೌಕಿ ಜಂಕ್ಷನ್ ಪ್ರತಿ ಕ್ಷಣವೂ ಅಪಾಯಕಾರಿಯಾಗಿದ್ದು, ಬಸ್ಗಳ ಮನಸೋ ಇಚ್ಛೆ ನಿಲುಗಡೆಯಿಂದಾಗಿ ಸಮಸ್ಯೆ ಉಲ್ಬಣಿಸುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೊಟ್ಟಾರ ಚೌಕಿ ಜಂಕ್ಷನ್ ಪ್ರತಿ ಕ್ಷಣವೂ ಅಪಾಯಕಾರಿಯಾಗಿದ್ದು, ಬಸ್ಗಳ ಮನಸೋ ಇಚ್ಛೆ ನಿಲುಗಡೆಯಿಂದ ಸಮಸ್ಯೆ ಕಾಡುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುರತ್ಕಲ್, ಕೂಳೂರು ಕಡೆಯಿಂದ ಕೋಡಿಕಲ್ ಕಡೆಯಿಂದ ಬರುವ ಎಲ್ಲಾ ಸಿಟಿ, ಸರ್ವಿಸ್, ಎಕ್ಸ್ಪ್ರೆಸ್, ಕೆಎಸ್ಆರ್ಟಿಸಿ ಬಸ್ಗಳು ಈ ಜಂಕ್ಷನ್ನಲ್ಲಿಯೇ ನಿಲುಗಡೆಯಾಗುತ್ತವೆ. ಇಲ್ಲಿನ ರಸ್ತೆಯನ್ನ ಅಗಲಗೊಳಿಸಿ ಬಸ್ ನಿಲ್ದಾಣ ನಿರ್ಮಿಸಿಕೊಟ್ಟಿದ್ರು ನಿಲ್ದಾಣದ ಬಳಿ ಯಾವುದೇ ಬಸ್ ನಿಲ್ಲುತ್ತಿಲ್ಲ. ನಿಲ್ದಾಣಕ್ಕಿಂತ ಮುಂದಕ್ಕೆ ಹೋಗಿ ಜಂಕ್ಷನ್ನಲ್ಲಿ ರಸ್ತೆ ನಡುವೆಯೇ ನಿಲ್ಲುತ್ತಿವೆ. ಒಂದರ ಹಿಂದೆ ಇನ್ನೊಂದು, ಒಂದರ ಪಕ್ಕ ಮತ್ತೊಂದು, ಹೀಗೆ ಏಕಕಾಲದಲ್ಲಿ ಹಲವು ಬಸ್ಗಳು ನಿಲುಗಡೆಯಾಗುತ್ತಿವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೇರವಾಗಿ ಸಾಗುವ ನಗರದ ಕಡೆಗೆ ತಿರುವು ತೆಗೆದುಕೊಳ್ಳಬೇಕಾದ ವಾಹನಗಳ ಸಂಚಾರಕ್ಕೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಸ್ ತಂಗುದಾಣ ನಿರ್ಮಾಣವಾಗಿದೆ. ಆದರೆ ಅಲ್ಲಿ ಒಂದೇ ಒಂದು ಬಸ್ ಕೂಡ ನಿಲುಗಡೆಯಾಗದೇ ಇರುವುದರಿಂದ ಪ್ರಯಾಣಿಕರು ಅಲ್ಲಿ ನಿಲ್ಲದೆ ಬಸ್ ನಿಲುಗಡೆಯಾಗುವ ಸ್ಥಳದಲ್ಲೇ ಬಂದು ನಿಲ್ಲುತ್ತಾರೆ. ಆದರೆ ಅಲ್ಲಿ ಮಳೆ ಬಿಸಿಲಿನಿಂದ ರಕ್ಷಣೆಯೇ ಇಲ್ಲ. ಬಸ್ ನಿಲ್ದಾಣದ ಬಳಿ ಸ್ಥಳಾವಕಾಶವಿದ್ರೂ ಬಸ್ಗಳು ಅಲ್ಲಿ ನಿಲ್ಲುತ್ತಿಲ್ಲ. ಬದಲಾಗಿ ಲಾರಿ, ಟೆಂಪೋ ಮೊದಲಾದ ಘನ ವಾಹನಗಳನ್ನ ಪಾರ್ಕ್ ಮಾಡಲಾಗುತ್ತಿದೆ. ಬಸ್ಗಳ ನಿಲುಗಡೆಯಿಂದ ಇಲ್ಲಿನ ಸಮಸ್ಯೆ ಉಲ್ಬಣಿಸುತ್ತಿದೆ. ಇದರ ಬಗ್ಗೆ ಕ್ರಮ ಕೈಗೊಂಡರೆ ಸಮಸ್ಯೆ ಸ್ವಲ್ಪವಾದರೂ ಪರಿಹಾರವಾಗಬಹುದಾಗಿದೆ. ಆದರೆ ಪೊಲೀಸರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ದೂರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.